ವಾ ಜುಟ್ಟು ಕೊಡೋ ಬೊಂಬಡು ಬಾಡು ಕಣಿ ಅಮ್ಮ ಜುಟ್ಟು ಜುಟ್ಟು ಹುಡುಗ ಉಬ್ಬೆತ್ತು 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 ಏ ಪ್ಲೀಸ್ ಓ ಬಾದಕನಿ ಹಿಂಗೆ ಹಿಂಗೆ ಉಬ್ಬೆತ್ತಪ್ಪ ಹುಡುಗ ಶಾಂಪು ಬಿದೆ ಅಮ್ಮ ಅಪ್ಪ ಚಪ್ಪಲಿ ಬಿಡಿ ಚಪ್ಪಲಿ ಬಿಡಿ ಚಪ್ಪಲಿ ಬಿಡಿ ಚಪ್ಪಲಿ ಬಿಡಿ ಚಪ್ಪಲಿ ಬಿಡಿ ಒಳ್ಳೆ ಮಗ ತಾನೆ ನೀನು ಕಾಯಿಸಿನಿ ಕಾಡಿದರೆ ಒಬ್ಬ ಕುಟ್ಟುವ ಅಂತ ನಿನ್ನವ್ವ ವಾವ್ ಜಸ್ಟ್ ಬಾ ಮನೆ ಕೂತು ಅನ್ನೋ ಹೀ ಅನ್ನೋ ಹೀ ಸೂಪರ್ ಸೂಪರ್ ಥ್ಯಾಂಕ್ ಯು ವಾ ಅನ್ನೋ ಅಲ್ಲೂ ಕುಡಿ ಬಿಡಕ್ಕೆ ನೀ ಕುದು ಏನು ಗೊತ್ತಾಗಲ್ವೇ ನೀ ಕುಡಿ ನೀನು ಏನು ಗೊತ್ತಾಗಲ್ಲ ಅಲ್ಲಿ ನೋಡು ಅಮ್ಮ ಹ್ಯಾಪಿ ಮದರ್ಸ್ ಡೇ ಮಮ್ಮ ಹ್ಯಾಪಿ ಮದರ್ಸ್ ಡೇ ಮಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಅಮ್ಮ ನೋಡಿ ಇಲ್ಲಿ ಮುದ್ದು ಪಾಪ ಗಾರ್ಜಿಯಸ್ ನಗು ಪಪ್ಪ ಹಾಯ್ ಹೇಳು ಹಾಯ್ ಹೇಳು ರಾಮ ರಾಮ ಅಚ್ಯುತ ಅನಂತ ಗೋವಿಂದ ನಾರಾಯಣ ಶ್ರೀಕೃಷ್ಣ ನಾರಾಯಣ ಹೇಳು ನಾರಾಯಣ ಶ್ರೀನಿವಾಸ ಹೇಳು ಮನೆ ನೀನು ಓ ಒಂದು ಗಾಡಿ ಬೇವ್ತದೆ ಇಲ್ಲಿ ನೋಡಿ ಓ ಒಂದು ಗಾಡಿ ಬೇವ್ತದೆ ಒಂದು ಗಾಡಿ ಬೇವ್ತದೆ ಒಂದು ಗಾಡಿ ಏನು ಮಾಡ್ತಿದೀಯ ಆತು ಕಣಿ ಕೂತುವ ಕೂಗು ಕೂಗು ಥೂ ಮಾನ ಮರ್ಯಾದೆ ಇಲ್ಲ ಚಡ್ಡಿ ಕಲಲ್ಲ ಥೂ ಹಾಂ ಕುಲ್ವಾ ಇಂಟ್ರೆಸ್ಟಾಗಿ ಏನು ನೋಡ್ತಾ ಇದೆಯಲ್ಲ ಕುಲಿ ಇಲ್ಲ ಮತ್ತೆ ಸಾರ್ಗಾಕ ಸೊಪ್ಪು ನೀನ್ ಮಾಡೋದೆಲ್ಲ ತಪ್ಪು ಗಿಲಿ 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 ಎಂತ ಬಗ್ಗಿದೀಯಪ್ಪ ಬಗ್ಗಿಡ್ತಾ ಬಗ್ಗಿದ್ದೀನಿ ಕುಟ್ಟು 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 ಕುತು ಹಾಂ ನೋಡಪ್ಪ ಅಲ್ಲೋಡು ಅಲ್ಲಿ 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 ಏನು ಹುಡ್ಕೋಕ್ ನಾನು ಬಿಡಲ್ಲಪ್ಪ ಪಪ್ಪ ಸೆಕೆ ನಾ ಕುತ್ಕೋ ಸುಮ್ಮನೆ ಏನಾದ್ರು ಮಾಡ್ತಿದ್ಯಾ ಇಬ್ರಿಗೆ ಹಾಂ ಪುಟ್ಟು ಈ ಅಲ್ಲಿ ಬಿಡು ಕುಳಿ ಬಿಡು ಕೊನಿ ಏನೇನೋ ಮಾಡ್ತಿದ್ದವ ಹಲೋ ಹಲೋ ಗಾಯ್ಸ್ ಇಲ್ಲಿ ಗಾಯ್ಸ್ ಪುಟ್ಟು ಪಪ್ಪ ಕೂತು ಇಲ್ಲಿ ಕ್ಯಾಪ್ಚರ್ ಮೀ ಆ್ಯಂಡ್ ಯು ಅರ್ಥ ಆಯ್ತಾ ಏನೇನೋ ನೋಡ್ಬೇಡ ಎಲ್ಲ
ನಾಚಿಕೆ 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 ಯಾಕೆ ಬೊಗಡು? ಹಲೋ ಬಾಪ್ ಅಪ್ಪ ಗೋಗಿ 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 ಗೋಗಿನು ಗೋಗಿ ಗೋಗಿ ಗೋಗಿನು ಶುಟ್ಟು ಪಾ ಭುವನಂ ಛೀ ಶೇಮ್ ನೋ ದಿಸ್ ಇಸ್ ಓನ್ಲಿ ಯು. ನಾನು ಯಾರಿಗೋ ಲಿಂಕ್ ಕಟ್ಟೆ ಬಟ್ ನಾಟ್ ಸಬ್ಸ್ಕ್ರೈಬೆಡ್. ಇಟ್ಸ್ ಓಕೆ, ಐ ಡೋಂಟ್ ಕೇರ್. ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ರೆ ಮಾಡಲಿ ಮಾಡದೇ ಇರಲಿ, ನನಗೆ ಸಬ್ಸ್ಕ್ರೈಬ್ ಕಟ್ಕೊಂಡು ಏನಾಗ್ಬೇಕಾರೆ ಅದರಿಂದ ಏನಾದರೂ ನನಗೆ ಅಮೌಂಟ್ ಬರ್ಬೇಕಾ? ನೋ, ನೆವರ್. ಜಸ್ಟ್ ನನಗೆ ಬೇಕಾಗಿರೋದು ಮೆಮೊರೀಸ್. ಆಯ್ತು ಏನಪ್ಪ ಕತ್ತರಿ ಅನ್ಬಾಕ್ಸಿಂಗ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ. ತಿಳ್ಕೊ ಸಿದಿಸ್ ಸಿದಿಸ್ ಸಿದಿಸ್. ವಾವ್, ಜಸ್ಟ್ ಕೂತ್ಕೊಳ್ಳೆ 2 ಮಿನಿಟ್ಸು. ಆ ಕುಡವ ಇಲ್ಲಿ ತಗೊಂಡು ಹೋಗ್ತಾವಳೆ ನೋಡಿ, ಇಲ್ಲಿ ಕುಡವ ತಗೊಂಡು ಹೋಯ್ತಾವಳೆ. ಶೀಸ್ ಸಿಟ್ಟಿಂಗ್ ನಾವು. ಆಯಪ್ಪ ನೋಡ್ರಿ, ಸಾಕ್ಬಿಡು. ಡ್ಯೂಟಿ ಬ್ಯೂಟಿ ಆಗಿದೆ. ಟ್ರೂಟಿ ಫ್ರೂಟಿ ನನಗೆ ಕತ್ರಿ ಬೇಕು ಇದನ್ನು ಕಟ್ ಮಾಡೋಕ್ಕೆ. ಅಲ್ಲಿದೆ ಹೋಗ್ತು. ಇಲ್ಲಿ ಇದು 2 ಅವರ್ ನಿದ್ದೆ ಮಾಡ್ದೆ ಆದರೂ ಹೋಗಿಲ್ಲ. ಇವಾಗೆಲ್ಲ ಸ್ವಲ್ಪ ಗದ್ದೆ ಒಳಗೆ ಹೊಂಟೋಗ್ಬಿಟ್ಟವಲೆ. ತಗೊಳಪ್ಪ, ಲವ್ ಲೆಟ್ರ್ ಬರೆಯಕ್ಕೆ ತಗೊಂಡಿದ್ದೀನಿ ಇದನ್ನ. ಅಯ್ಯೋ ಚಡ್ಡಿನೂ ಇಕ್ಕಿಲ್ಲ, ಇನ್ನೇನು ಮಾನ ಮರ್ಯಾದೆ ತೆಗಿತು. ಇದು ನಾನು ಕತ್ರಿ ತರಕ್ಕೆ ಹೋಗ್ತೀನಿ ಕಣ. ನಂದು 3D ಕಾಣಿಸ್ತಿದ್ಯಾ? ಏಯ್ ಹೊಸ್ಲು ದೊಡ್ತಿದ್ಯೇನೋ ಪೊಪ್ಪುಟ್ಟು. ಬೇಡ 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 ಪಪ್ಪಡು ಬೇಡ, ಹೊಸ್ಲು ದಾಟ್ಬೇಡ. ನಾನು ಇನ್ನೂ ಕಾಯಿ ಹೊಂಚಿಲ್ಲ ಬಂಗುಡು. ಹೊಸ್ಲು ದಾಟ್ಬಿಡ್ಕಣಿ, ಕಾಯಿ ಹೊಂಚಿಲ್ಲ ಕಣಿ. ಇನ್ನೂ ಕಾಯಿ ಹೊಂಚಿಲ್ಲ, ಇನ್ನೂ ರೆಡಿ ಆಗಿಲ್ಲ. ನಿನ್ನೂ ರೆಡಿ ಮಾಡಿಲ್ಲ. ವಿಡಿಯೋ ಮಾಡಿದೆ ಒಂದು ಬ್ಯಾಕು ತೋರಿಸ್ತೀನಿ. ಕತ್ರಿ ಎಲ್ಲದಮ್ಮ? ಏಯ್ ಇರೇನೆ ಬಂಗಡು. ಎಲ್ಲಿದೆ? ಓ ಅಲ್ಲೇ ಇದು ಹಾಸಿಗೆ ಅಡಿ ಇಟ್ಟಿದೆ. ಅನ್ಬಾಕ್ಸಿಂಗ್ ಎಲ್ಲ ಹುಡ್ಕೋ ಸಿಗ್ತದೆ. ತಲೆ ತಿಂತಿಯಲ್ಲ. ಏ ಬಿಡಪ್ಪ, ಯೂಟ್ಯೂಬ್ಗೆ ಹಾಕಿ ಇದನ್ನ ಟಿವಿ ಕನೆಕ್ಟ್ ಮಾಡಿ ನೋಡೋಣ. ಬಂದಿದ್ದು ಏನಾ ನಾಗರಾಜಣ್ಣ ಬಂದಿದ್ದು ಎಲ್ಲಿಗೆ? ಆರ್ಡರ್ ಕೊಡಕ್ಕೆ. ನೆನ್ನೆಯಿಂದ ಫೋನ್ ಮಾಡ್ತೀನಿ, ಒಯ್ತಾನೆ ಏನಿಲ್ಲ ಅಂತ ಅಂದ. ಡುಮ್ಮಣ್ಣನ ಡುಮಾಲ ಮಂಗೇಕೆತ. ಹಾಂ ತಗೊಬಂದ ಸಡನ್ಲಿ ಓದೆ ನಂದೇ ಇರ್ಬೋದು ಅಂತ. ಅಣ್ಣ ನಮ್ದು ಆಯ್ತಾ ಶ್ವೇತಕ್ಕೆ ಹಿಂದೆ. ಅಯ್ಯೋ ನೆನ್ನೆಯಿಂದ ಹುಡುಕ್ತಾ ಇದ್ದ, ಫೋನ್ ಎತ್ತಿದ್ದೆ ಇಲ್ಲ ಪುಡಿ ನೀನು ಅಂದ. ಅಣ್ಣ ಅದು ಫೋನು ಬ್ಯುಸಿ ಅಂತ ಬತ್ತದೆ ಅಂತಂದರು. ಅಣ್ಣ ಅದೇನೋ ಬ್ಲಾಕ್ ಆಗ್ಬಿಟ್ಟಿದೆ ನಂಬರು, ಬ್ಲಾಕ್ ಲಿಸ್ಟ್ಗೆ ಇಕ್ಕಿದ್ದೀನಿ ಅಂತ ಅಂದೆ. ಸರಿ ಓಪನ್ ಮಾಡ್ಕೊಳಮ್ಮ, ಸೆಟ್ಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊ. ಸರಿ ಸರ್ ಅಂತ ಅಂದೆ. ಜಗದ ಓಯ್ ಇಡೀ ಅಮ್ಮಂಗೆ ಹೇಳು ಹ್ಯಾಪಿ ಮದರ್ಸ್ ಡೇ ಮಾಮ್. ಅಮ್ಮ ಹ್ಯಾಪಿ ಮದರ್ಸ್ ಡೇ. ಅಪ್ಪ ಮದರ್ಸ್ ಡೇ ಅಮ್ಮಂಗೆ ವಿಶ್ ಮಾಡ್ದೇನಪ್ಪ. ಅದಕ್ಕೇನು ಬರುತ್ತಾ? ಓ ಅಲ್ಲಿ ನೋಡಿ, ಓ ಏನೆಲ್ಲ ಹಿಂಗೆ ಕೊಡಿತೀಯೋ ಅಲ್ಲ. ನೋಡಿ ಹೆಂಗೆ ಕಡಿತಾನೆ ಅಪ್ಪ. ಗಾಯ್ಸ್ ಕೇಳಿಸ್ಕೊಳ್ಳಿ, ಅಪ್ಪಂಗೆ ಅಲ್ಲೂ ಮುಲ್ಮುಲ ಅಂತಿದೆ. ಬೇ ಒಂದು ಮೈಕ್ ತಗೋಬೇಕಣೆ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನಿಂಗೆ ಗೊತ್ತಾ, ಕಾರ್ಡ್ ಕಟಿಂಗಲ್ಲಿ ಹಿಂಗೆ ಇಟ್ಕೊಂಡು ಆಲ್ ನೆಗೆಟಿವ್ ಎನರ್ಜಿ ಕಟ್ ಮಾಡ್ತಾರೆ. ಇನ್ನು ಏನೇನು ನಿನ್ಗೆ ಯೂಟ್ಯೂಬರ್ ತಲೆ ಕೆಡಿಸ್ತಾರೆ ಅಂತ ಅರ್ಥವಾಗ್ತಾ ಇಲ್ಲ ನನಗೆ. ಯೂಟ್ಯೂಬಲ್ಲಿ ತಲೆ ಕೆಡಿಸಲ್ಲ, ಎನರ್ಜಿ ಶಿಫ್ಟ್ ಬಗ್ಗೆ ನಿಂಗೆ ಗೊತ್ತಲ್ವಾ? ಕಾಯ್ಸ್ ಓದ್ಲು ಕತ್ರಿ ಇಟ್ಕೊಂಡು
ನಮ್ಮ ಸಿಸ್ಟರು ಎನರ್ಜಿ ಕಟ್ ಅಂತ ಹೇಳ್ಬಿಟ್ಟು ಕತ್ರಿ ಇಟ್ಕೊಂಡು ಯಾವುದೋ ಹೇಳ್ಕೊಂಡು ಎನರ್ಜಿ ಕಟ್ ಅಂತೇಳಿ ಕತ್ರಿ ಇಟ್ಕೊಂಡು ಹಿಂಗಂತ ಅವಳು ಏನೇನು ಮ್ಯಾನಿಫೆಸ್ಟೇಷನ್ ಮಾಡ್ತಾಳೋ ಅರ್ಥವೇ ಆಗೋಲ್ಲ. ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ, ಆಮೇಲೆ ಗೋಡೆ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ. ಗಾಡ್, ಇನ್ನೇನು ಗೋಡೆ ಹತ್ರ ನಿಂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಲ್ವಾ? ಹತ್ರ ನಿಂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಲ್ವಾ? ಮಾಡ್ತೀಯ ತಾನೆ? ಆಮೇಲೆ ಇವಳು ಮ್ಯಾನಿಫೆಸ್ಟೇಷನ್ ಒಂದೊಂದಲ್ಲ, ಸ್ನಾನ ಮಾಡ್ಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ, ವಾಟರ್ ಮ್ಯಾನಿಫೆಸ್ಟೇಷನು, ಬಾಟಲ್ ಮ್ಯಾನಿಫೆಸ್ಟೇಷನು, ಈ ನೀರು ಬಾಟ್ಲು ಇರ್ತದಲ್ಲ ಅದ್ರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾಳೆ. ಆಮೇಲೆ ಇನ್ನೊಂದು ಇದು ಅಫರ್ಮೇಷನ್ ಅಂದರೆ ಒಂದು ಬಾಕ್ಸ್ ತರಿಸ್ಕೊಂಡವಳೆ. ಆ ಬಾಕ್ಸಲ್ಲಿ ನಮ್ಮ ಅಫರ್ಮೇಷನ್ಸ್ ಎಲ್ಲ, ನಮ್ಮ ಡ್ರೀಮ್ಸ್ ಅಫರ್ಮೇಷನ್ಸ್ ಎಲ್ಲ ಬರೆದಿ ಅದ್ರೊಳಗಡೆ ವಿಶಸ್ನ ಹಾಕ್ತಾಳೆ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಒಂದು ಬಾಕ್ಸ್ ಒಳಗೆ ಹಾಕ್ತಾಳೆ. ಆಮೇಲೆ ನಮ್ದು ಏನಾದರೂ 11 ಟೈಮ್ ಬಂದಾಗ ಅಫರ್ಮೇಷನ್ ಎಲ್ಲ ಬರೆದು ಆ ಗೋಡೆ ಅಂದರೆ ಅದು ಯಾವ ಕಡೆ ಚೆನ್ನಾಗಿರುತ್ತೆ ಅಂದರೆ ದಿಕ್ಕು ಯಾವುದು ಚೆನ್ನಾಗಿರ್ತದೆ, ಪೂರ್ವ ಆ್ಯಂಡ್ ದಕ್ಷಿಣ, ಆ ಕಡೆ ಚೆನ್ನಾಗಿರೋ ಕಡೆ ಅಫರ್ಮೇಷನ್ನ ಬರೆದೆ ವಿಶಸ್ ಆಗ್ತಾಳೆ. ಆಮೇಲೆ ತಿರ್ಗಾ ಕೈಯಲ್ಲೆಲ್ಲ ಇದು ಕಲರ್ ಥೆರಪಿ ಮಾಡ್ಕೋತಾಳೆ. ಅದರಲ್ಲೂ ಕೂಡ ಎನರ್ಜಿ ಶಿಫ್ಟ್ ಆಗುತ್ತೆ ಅಂತೇಳಿ ಅದರಲ್ಲೂ ಕಲರಲ್ಲಿ ನಂಬರ್ಸ್ಗಳು ಬರ್ಕೋತಾಳೆ. ಅದರಿಂದ ಎನರ್ಜಿ ಇನ್ನಷ್ಟು ಜಾಸ್ತಿ ಆಗಲಿ ಅಂತ. ಆಮೇಲೆ ತಿರ್ಗಾ ಅವಳು ಓದ್ಕೊಳ್ಳೋ ಟೇಬಲ್ ಮೇಲೆ 1 ಅಂತ ಹೇಳಿ ಇದು ಆರೆಂಜ್ ಕಲರಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದಾಳೆ. ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತಂತೆ, ಅಂದರೆ ಅದು ಕೂಡ ಎನರ್ಜಿ ಪಾಸ್ ಆಗುತ್ತೆ ಅಂತೇಳಿ ಮಾಡಿರೋದು. ಇನ್ನು ಏನೇನೋ ಮಾಡ್ತಾಳೆ, ಬಟ್ ನನಗೆ ಹೇಳ್ತಾಳೆ. ನಾನು ಅವೆಲ್ಲ ಮಾಡಲಿಕ್ಕೆ ಹೋಗಲ್ಲ. ನಾನೇನಿದ್ರು ಯಾವಾಗಲೂ ಒಂದ್ಸಲಿ 11 ನೋಡಿದಾಗ, 333 ನೋಡಿದಾಗ, 111 ನೋಡಿದಾಗ, ಅಥವಾ 11 ನೋಡಿದಾಗ, ಆಮೇಲೆ 555 ನೋಡಿದಾಗ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀನಿ. ಪ್ರಾಪರಾಗಿ ನಾನು ಮಾಡೋದೇ ಇಲ್ಲ, ನೋಡಿದಾಗ ಮಾಡ್ತೀನಿ ಅಷ್ಟೇ. ಯಾವಾಗಲೂ ಸಡನ್ಲಿ ನೋಡಿದಾಗ ಮಾಡ್ತಿರ್ತೀನಿ. ನನಗೆ ಯೂಟ್ಯೂಬ್ ಮಾಡೋಕ್ಕೆ ಏನು ಪ್ರಾಬ್ಲಮ್ಸ್ ಅಂದರೆ, ಇವಾಗ ಪಾಪು ಐತೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಆ್ಯಂಡ್ ನಾನು ಯಾವಾಗ 2018 ನನ್ನ ಫೋನ್ ತೊಗೊಂಡಿದ್ದು 1724 ಮಾಡೆಲ್. ಯಾವಾಗಲೂ ಒಂದು ವಿಡಿಯೋ ಇಲ್ಲ ಅಂದರೂ ಸ್ಟೋರೇಜ್ ಅಂತಲೇ ಇರ್ತದೆ. ಇವಾಗೆಲ್ಲ ಏನು ಮೆಮೊರಿ ಕಾರ್ಡು ಎಲ್ಲ ತೆಗೆದುಬಿಟ್ಟಿದ್ದೀನಿ, ಖಾಲಿ ಮೆಮೊರಿ ಕಾರ್ಡ್ ಹಾಕೊಂಡಿದ್ದೀನಿ. ಆದರೂ ಸ್ಟೋರೇಜ್ ಅಂತದೆ, ವೀಡಿಯೋಗಳು ಸೇವೇ ಆಗ್ತಾ ಇರೋದಿಲ್ಲ. ತಲೆ ಕೆಟ್ಟಿ ಗೊಬ್ಬರ ಹಿಡಿದು ಹೋಗ್ಬಿಡುತ್ತೆ. ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ವಾಯ್ಸ್ ಓವರ್ ಅಂದರೆ ವಾಯ್ಸ್ ರೆಕಾರ್ಡ್ನು ಕೊಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಡೈರೆಕ್ಟಾಗಿ ವೀಡಿಯೋ ಮಾಡಿ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಇವೆಲ್ಲ ನನ್ನ ಮೆಮೊರೀಸ್ ಇರಲಿ ಅಂತ ಮಾಡ್ತಾಯಿರೋದು ಅಷ್ಟೇ. ಹರ್ನ್ ಮಾಡಬೇಕು ಅನ್ನೋ ಉದ್ದೇಶ ಅಂತೂ ನಂಗೆ ಖಂಡಿತ ಇಲ್ಲ. ಇದರಿಂದ ನನಗೆ ಏನು ತಿಂತಿದ್ದಿ ಪಪ್ಪುಡು? ಏನೇನೋ ತಿಂತವನು ಕತ್ತಿ ನೋಡು, ಎಲ್ಲ ಸೊಪ್ಪೆಲ್ಲ ಹಣ್ಣು ಬಿಟ್ಟಿದ್ದಾನೆ ನೋಡಿ ಗೈಸ್. ಇಲ್ಲಿ ನೋಡಿ, ಸೊಪ್ಪೆಲ್ಲ ಹೆಂಗೆ ಹಂಡಿದ್ದಾನೆ ಅಂದರೆ ನೋಡಿ ಗೈಸ್. ಇವಂದೇ ಮನೆಯೆಲ್ಲ ಇವಂದೇ ಆಗಿಬಿಟ್ಟಿದೆ ಅಲ್ವಾ ಗೈಸ್? ಅಲ್ವನೇ ಗೈಸ್? ಅಲ್ವನೇ? ಏನಾದರೂ ಅವಳಿ ಬಾಯೊಳಿಕೆ ಕೈ ಬಿಟ್ಟು ಏನರ ಬಗ್ಗೆ ಏನು ಹೇಳೋದು? ಪಪ್ಪಟ್ಟು ಬಾಯೊಳಿಗೆ ಹಾಕಿಬಿಡಕ್ಕೆ ನೀ ಏನಿದು? ಯಾರು ತಿಂದಿರೋದಿಲ್ಲ ಹಾಕತಿಲಿ. ಟಿ ವಿ ಬೇರೆ ಕರೆನ್ಸಿ ಇಲ್ಲ, ಅದೇ ಫೋನಲ್ಲಿದೆ. ಬೇಜಾರಾಗ್ತಾಯಿತ್ತು. ಆದರೂ ಟಿ ವಿಲಿ ಸ್ವಲ್ಪ ಧಾರಾವಾಹಿ ಎಲ್ಲ ನೋಡ್ತೀವಲ್ಲ, ಬೇಜಾರು. ಫೋನಲ್ಲಿ ನೋಡ್ಬೋದು, ಆದರೆ ಸ್ವಲ್ಪ ಶಾರ್ಟ್ ಬರುತ್ತೆ, ನೋಡ್ತೀನಿ. ಪೂರ್ತಿ ನೋಡೋಕ್ಕಾಗೋದಿಲ್ಲ, ಇಂಟರ್ನೆಟ್ ಜಾಸ್ತಿ ಹೋಗುತ್ತೆ. ಹೇಯ್ ಬಾಯ್ಲಿ ತೆಗೆದು ಕೊಟ್ಟ ಅಂದ್ರೆ ಹಂಗೆ ನಿನಗೆ ಮಂಕತ್ತೀಯ ಮಂಕ ನಡಿ, ನನ್ನ ಟೈಮ್ ಆಯ್ತು ನಡಿ, ಒಂದು ರೌಂಡ್ ಮನಿಕ. ಹಿಂಗೆ ಆಡ್ತಿದ್ದಾನೆ ಅನ್ಬೇಡ. ಯಾವಾಗ ಎದ್ದಿತ್ತು ಅಂದರೆ 3:30 4
3:30 4:30 ಅಂದರೆ 1.5 ಅವರ್ ಮಲ್ಕೊಂಡು ಎದ್ದಿತ್ತು. ಅಂದರೆ ಬೆಳಗ್ಗೆಯಿಂದ 2.5 ಅವರ್ ನಿದ್ದೆ ಮಾಡಿದ್ದೇನೆ. ಇನ್ನು 1.5 ಅವರ್ ನಿದ್ದೆ ಮಾಡಿದ್ರೆ ಅವನೇ ಡೇ ನಿದ್ದೆ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಈಗ ನಾವು ಮಲಗಿಸ್ಬೇಕು. ಬಾಯ್.